ನೋಡಿ, ಹಾಸನದ ರಾಜಕೀಯ. ಹಾಸನ JDSನ ಭದ್ರಕೋಟೆ. ಬಟ್ ಕಳೆದ ಬಾರಿಯ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಏನೆಲ್ಲ ಆಯಿತು, ಲೋಕಸಭೆ ಚುನಾವಣೆಯಲ್ಲಿ ಏನೆಲ್ಲ ಆಯಿತು ಅನ್ನೋದು ಗೊತ್ತು. ಈಗ ಸದ್ಯಕ್ಕೆ ಓಡಾಡ್ತಾ ಇರುವಂತಹ ವಿಚಾರ, ಹಾಸನದ ಮಾಜಿ ಶಾಸಕರು ಬಿಜೆಪಿಯ ಪ್ರೀತಂ ಗೌಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ. ಈ ರೀತಿಯ ಚರ್ಚೆಗಳು ಹಾಸನದಾದ್ಯಂತ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಕಾರಣ, ಇತ್ತೀಚೆಗೆ ಕಾಂಗ್ರೆಸ್ನವರೊಟ್ಟಿಗೆ ಪ್ರೀತಂ ಗೌಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು. ಮೊನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಹಾಸನದ ಸಂಸದರಾಗಿರುವಂತಹ ಶ್ರೇಯಸ್ ಪಟೇಲ್ ಅವರೊಟ್ಟಿಗೆ ಒಂದೇ ವೇದಿಕೆಯಲ್ಲಿ ಕುಳಿತುಕೊಂಡಿದ್ದಲ್ಲದೆ ಗುಸುಗುಸು ಪಿಸುಪಿಸು ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು ಇಬ್ಬರೂ ಕೂಡ. ಹಾಸನದ ರಾಜಕೀಯದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಕಾಂಗ್ರೆಸ್ಗೆ ಹತ್ತಿರವಾಗ್ತಾ ಇದ್ದಾರಾ ಮಾಜಿ ಶಾಸಕ ಪ್ರೀತಂ ಗೌಡ. ಪ್ರೀತಂ ಗೌಡ ಹಾಗೆ ದೇವೇಗೌಡರ ಕುಟುಂಬದ ದ್ವೇಷ ಎಷ್ಟರ ಮಟ್ಟಿಗಿದೆ? ಮೊನ್ನೆ ಕಳೆದ ಒಂದು 15-20 ದಿನಗಳ ಹಿಂದೆ ಚೆನ್ನಮ್ಮ ಅವರು ನಿಧನರಾದಂತಹ ಸಂದರ್ಭದಲ್ಲಿ ರಾಜಕೀಯ ದ್ವೇಷವನ್ನು ಮರೆತು ಪ್ರತಿಯೊಬ್ಬರೂ ಕೂಡ ಚೆನ್ನಮ್ಮನವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಕುಮಾರಸ್ವಾಮಿಯವರು ರೇವಣ್ಣನವರ ದುಃಖದಲ್ಲಿ, ದೇವೇಗೌಡರ ದುಃಖದಲ್ಲಿ ಪಾಲುದಾರರಾಗ್ತಾರೆ. ಅವರಿಗೆ ಸಮಾಧಾನ ಮಾಡುವಂತಹ ಕೆಲಸ ಮಾಡ್ತಾರೆ. ಆದರೆ ಪ್ರೀತಂ ಗೌಡ ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ. ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗುತ್ತೆ. BJPಯವರೇ ಪ್ರಶ್ನೆ ಮಾಡ್ತಾರೆ, ರಾಜಕೀಯ ಏನೇ ಇರಲಿ ಸ್ವಾಮಿ, ಬಟ್ ಪ್ರೀತಂ ಗೌಡ ಸೌಜನ್ಯಕ್ಕಾದರೂ ಭೇಟಿ ಕೊಡಬೇಕಾಗಿತ್ತು, ರಾಜಕೀಯನೇ ಬೇರೆ ಇದೇ ಬೇರೆ ಅಂತ. ಬಟ್ ಅಲ್ಲೂ ಕೂಡ ಪ್ರೀತಂ ಗೌಡ ರಾಜಕೀಯವೇ ಮೇಲು ಅನ್ನೋ ರೀತಿಯಲ್ಲಿ ನೋಡಿದ್ರು. 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇನ್ನೂ ಬಾಕಿ ಇರೋದು ಕೇವಲ 1.5 ವರ್ಷ ಅಷ್ಟೇ. 1.25 ವರ್ಷ ಇದೆ. ಹೆಚ್ಚು ಕಾಲ ಇನ್ನೇನು ಜಾಸ್ತಿ ಕಾಲನೂ ಇಲ್ಲ. ಈಗ ಹಾಸನ ಜಿಲ್ಲೆಯ ರಾಜಕೀಯ ಅಂಗಳದಲ್ಲಿ ಮರುಧ್ರುವೀಕರಣದ ಸುಳಿವುಗಳು ಹೆಚ್ಚಾಗಿ ಸಿಗ್ತಾ ಇದೆ. ಮಾಜಿ ಶಾಸಕ ಹಾಗೆ BJP ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಕಾಂಗ್ರೆಸ್ ನಾಯಕರೊಂದಿಗೆ ತೋರ್ತಾ ಇರುವಂತಹ ಆತ್ಮೀಯತೆ, ಮತ್ತೆ ಸಂಸದ ಶ್ರೇಯಸ್ ಪಟೇಲ್ ಅವರೊಟ್ಟಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರುವುದು. ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರೆ ಏನು ಮೇಡಮ್, ಅದರಲ್ಲಿ ಏನಿದೆ? ರಾಜಕೀಯ ನಾಯಕರು ಅಂದರೆ ಹೋಗಬೇಕಾಗತ್ತೆ, ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಾಗತ್ತೆ. ಬಟ್ ಗುಸುಗುಸು ಪಿಸು ಅಂತ ಮಾತಾಡಿರೋದು ಈಗ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿದೆ. ಮಾಜಿ ಪ್ರಧಾನಿ HD ದೇವೇಗೌಡರ ಕುಟುಂಬದ ರಾಜಕೀಯ ಕಡುವೈರಿ ಪ್ರೀತಂ ಗೌಡ 2023ರ ವಿಧಾನಸಭಾ ಚುನಾವಣೆಯ ಸೋಲಿನ ಬಳಿಕ ಕೆಲ ಕಾಲ ಸೈಲೆಂಟ್ ಆಗಿರ್ತಾರೆ. ಏನಬ್ಬರಿಸ್ತಾ ಇದ್ರು 2023ರಲ್ಲಿ, ಬರೆದಿಟ್ಕೊಬಿಡಿ ನಾನೇ MLA ಆಗೋದು, ಹಾಗೆ ಹೀಗೆ ಅಂತ ಹೇಳಿ JDSನ ಸ್ವರೂಪ್ ಪ್ರಕಾಶ್ ಅವರ ಎದುರು ಮುಗ್ಗರಸು ಬೀಳ್ತಾರೆ ಪ್ರೀತಂ ಗೌಡ. ಅದಾದಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಶ್ರೇಯಸ್ ಪಟೇಲ್ ಅವರಿಗೆ ಪರೋಕ್ಷವಾಗಿ ಬೆಂಬಲ ಕೂಡ ಕೊಟ್ಟಿರ್ತಾರೆ ಎಂಬ ಮಾತುಗಳು ಕೂಡ ಇದೆ. ಅದಾದಮೇಲೆ ಇತ್ತೀಚೆಗೆ ಮೈಸೂರು ಹಾಗೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕರು ಮತ್ತು ಪ್ರಮುಖ ನಾಯಕರ ಜೊತೆ ಆಗಾಗ್ಗೆ ಕಾಣಿಸ್ಕೊಳ್ತಾ ಇರೋದು, ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗ್ತಾರೆ ಅನ್ನುವ ವದಂತಿಗಳಿಗೂ ಕೂಡ ಪುಷ್ಟಿ ಕೊಡ್ತಾ ಇದೆ. ಮತ್ತು ಹಾಸನದಲ್ಲಿ ಬಹಳ ಜೋರಾಗಿ ಪೆಂಡಾಲ್ ಗಣಪತಿ ವಿಸರ್ಜನೆ ಆಗುತ್ತೆ. ಅದಾದಮೇಲೆ ಹೊಳೆನರಸೀಪುರದ ಒಂದು ಕಾರ್ಯಕ್ರಮದಲ್ಲೂ ಕೂಡ ಇಬ್ಬರು, ಸಂಸದ ಶ್ರೇಯಸ್ ಪಟೇಲು ಹಾಗೆ ಪ್ರೀತಂ ಗೌಡ ಇಬ್ಬರೂ ಕೂಡ ಒಂದೇ ವೇದಿಕೆಯನ್ನು ಹಂಚ್ಕೊಂಡಿದ್ರು. ಮೆರವಣಿಗೆಯ ವೇಳೆ ಇಬ್ಬರೂ ನಾಯಕರು ಒಟ್ಟೊಟ್ಟಿಗೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸ್ತಾರೆ. ಇಬ್ಬರನ್ನೂ ಬೆಂಬಲಿಗರು ಹೆಗಲ ಮೇಲೆ ಹೊತ್ತುಕೊಂಡು ಜೈಕಾರ ಹಾಕ್ತಾರೆ. ಇನ್ನು ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ಬಾಬು ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘ ಆಯೋಜನೆ ಮಾಡಿದಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಅವರು ಪ್ರೀತಂ ಗೌಡ ಅವರನ್ನು ಬಹಿರಂಗವಾಗಿ ಹಾಡಿ ಹೊಗಳಿದ್ದಾರೆ. ಇದು ಪಕ್ಷದ ಪ್ರಮುಖ ಸಭೆ ಇತ್ತು ಇವತ್ತು, ಆದರೆ ಪ್ರೀತಮ್ಮಣ್ಣ ಕರೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು, ನಾವಿಬ್ಬರು ಹೋಗಬೇಕು ಅಂದಿದ್ದಕ್ಕೆ ಭಾಳ ಸಂತೋಷದಿಂದ ನಾನು ಬಂದಿದ್ದೇನೆ. ಒಂದು ಅವಧಿಗೆ ಶಾಸಕರಾಗಿದ್ದರು, ಹಾಸನವನ್ನು ಇಷ್ಟು ಸುಂದರ ನಗರವನ್ನಾಗಿ ಸ್ವಚ್ಛವಾಗಿ ಅಭಿವೃದ್ಧಿ ಮಾಡಬಹುದು ಅಂತ ತೋರಿಸ್ಕೊಟ್ಟವರು ಪ್ರೀತಮ್ಮಣ್ಣ. ಇದು ಸಂಸದರು ಹೊಗಳಿರುವುದು. ಹಾಸನದ ಸಂಸದರು, ಕಾಂಗ್ರೆಸ್ನ ಸಂಸದ ಶ್ರೇಯಸ್ ಪಟೇಲ್ ಎಲ್ಲ ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋ ಕೆಲಸ ಮಾಡಿದ್ದಾರೆ ಪ್ರೀತಮ್ಮಣ್ಣ. ಪಕ್ಷ ಯಾವುದೇ ಇರಲಿ, ಒಬ್ಬ ಸಹೋದರನಾಗಿ
ಅವರಿಗೆ ಮುಂದಿನ ದಿನದಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಅದಾದ ಮೇಲೆ ಈ ಕಾರ್ಯಕ್ರಮದಲ್ಲಿ ಶ್ರೇಯಸ್ ಪಟೇಲ್ ಅವರ ಪಕ್ಕದಲ್ಲೇ ಕುಳಿತುಕೊಂಡು ಪಿಸುಗುಡ್ತಾ ಭಾಳ ಆತ್ಮೀಯತೆ ತೋರಿ ಮಾತನಾಡ್ತಾರೆ ಪ್ರೀತಮ್ ಗೌಡ. ಅದಾದ ಮೇಲೆ ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗಿರುವಂತಹ ದಲಿತ ಸಮಾಜ ನೂರಾರು ವರ್ಷ ಮೀಸಲಾತಿ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಅದಕ್ಕೆ ಮಡಿವಂತಿಕೆ ಅಥವಾ ಅಂಜಿಕೆ ಅಗತ್ಯವಿಲ್ಲ. 5 ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಶತಮಾನಗಳ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನಕ್ಕೆ ಶಕ್ತಿ ತುಂಬೋ ಕೆಲಸವನ್ನು ಈ ವೇದಿಕೆ ಮೇಲಿರುವವರು ಮಾಡ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಈಗ ವಿಚಾರ, ಇಬ್ಬರೂ ನಾಯಕರು ಕೂಡ ಮೇಲ್ನೋಟಕ್ಕೆ ಪಕ್ಷಾತೀತ ಸ್ನೇಹ ಅಂತ ಹೇಳಿದ್ರು. ಹಾಸನದ JDS ವಿರುದ್ಧ ಬಲವಾದ ಪರ್ಯಾಯ ಶಕ್ತಿಯನ್ನು ರೂಪಿಸೋದಕ್ಕೆ ಈ ಜೋಡಿ ಇವರಿಬ್ಬರು ಏನಿದ್ದಾರೆ ಇವರು ಬಲವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇವೇಗೌಡರ ಕುಟುಂಬದ ಪ್ರಾಬಲ್ಯಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಪ್ರೀತಮ್ ಗೌಡ ಮತ್ತು ಶ್ರೇಯಸ್ ಪಟೇಲ್ ಒಗ್ಗೂಡಿರೋದು. ಮುಂದಿನ ದಿನಗಳಲ್ಲಿ ಹಾಸನದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ನೋಡಿ. 2018-19ರಲ್ಲಿ MLA ಆಗ್ತಾರೆ. JDS ಅಭ್ಯರ್ಥಿ ಇವಾಗಿಲ್ಲ, ಅವರು ತೀರ್ಕೊಂಡಿದ್ದಾರೆ, ಪ್ರಕಾಶ್ ಅವರು. ಅವರನ್ನು ಸೋಲಿಸಿ ಪ್ರೀತಮ್ ಗೌಡ BJP ಅಭ್ಯರ್ಥಿ ಗೆಲ್ತಾರೆ. ಅದಾದ ಮೇಲೆ JDSನ ಭದ್ರಕೋಟೆಯಾಗಿದ್ದಂಥ ಹಾಸನವನ್ನು ಕಮಲ ತನ್ನ ವಶಕ್ಕೆ ಪಡ್ಕೊಳ್ಳುತ್ತೆ. ಅದಾದಮೇಲೆ 2023ರಲ್ಲಿ ಅಲ್ಲಿ ಟಿಕೆಟ್ ವಿಚಾರಕ್ಕೆ JDS ಅಲ್ಲಿ ಒಂದಷ್ಟು ಗೊಂದಲ. ಭವಾನಿ ರೇವಣ್ಣ ಅವರು ನಂಗೆ ಟಿಕೆಟ್ ಬೇಕು ಅಂತ ಹೇಳಿ ಕೊನೆಗೂ ಕುಮಾರಸ್ವಾಮಿ ಅವರು ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟನ್ನು ಕೊಡ್ತಾರೆ. ಸ್ವರೂಪ್ ಪ್ರಕಾಶ್ ಅವರು ಪ್ರೀತಮ್ ಗೌಡ ಅವರ ವಿರುದ್ಧ ಗೆದ್ದು ಬೀಗ್ತಾರೆ. ಬಟ್ ಈಗಲೂ ಕೂಡ ಶತಪ್ರಯತ್ನಗಳು ನಡೀತಾ ಇದೆ. ಒಂದು ಕಡೆ ಎಷ್ಟರ ಮಟ್ಟಿಗೆ ಜಿದ್ದಿಟ್ಕೊಂಡಿದ್ದಾರೆ ಪ್ರೀತಮ್ ಗೌಡ ಅಂತ ಹೇಳಿದ್ರೆ, ರಾಜಕೀಯವಾಗಿ ನೋಡಬೇಕೇ ಹೊರತು ವೈಯಕ್ತಿಕ ದ್ವೇಷದವರೆಗೂ ಕೂಡ ಹೋಗಿರೋದು ಬಹಳಷ್ಟು ವಿಪರ್ಯಾಸ. ಒಟ್ಟಾರೆ ಇತ್ತೀಚೆಗಾಗ್ತಾ ಇರುವಂತಹ ಬೆಳವಣಿಗೆಯನ್ನು ಗಮನಿಸಿದ್ರೆ ಪ್ರೀತಮ್ ಗೌಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ 2028ಕ್ಕೆ. ಯಾಕಂದರೆ JDS ಭದ್ರಕೋಟೆ ಹಾಸನ ಅಲ್ಲಂತೂ ಈಗ ಮೈತ್ರಿ ಮಾಡ್ಕೊಂಡಿದ್ರು ಕೂಡ, JDS ಹಾಗೆ BJP ಮೈತ್ರಿ ಮಾಡ್ಕೊಂಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಯವರಂತೂ, ದೇವೇಗೌಡರಂತೂ, ರೇವಣ್ಣ ಅವರಂತೂ ಹಾಸನವನ್ನು BJPಗೆ ಬಿಟ್ಕೊಡಲ್ಲ. ಹಾಗಾಗಿ BJP ಅಭ್ಯರ್ಥಿ ಪ್ರೀತಮ್ ಗೌಡ ಅವರಿಗೆ ಅದು ಕನಸಾಗಿಯೇ ಉಳಿಯೋ ಸಾಧ್ಯತೆಗಳಿದೆ. ನಾನು ಅಭ್ಯರ್ಥಿಯಾಗಿ ನಿಂತು ಬಿಡ್ತೀನಿ 2028ರ ಚುನಾವಣೆಯಲ್ಲಿ. ಹಾಗಾಗಿ ಪ್ರೀತಮ್ ಗೌಡ ಅವರು ಸಾಕಷ್ಟು ಲೆಕ್ಕಾಚಾರಗಳನ್ನು ಮಾಡ್ತಾ ಇದ್ದಾರೆ, ಸಾಕಷ್ಟು ಸ್ಟ್ರಾಟರ್ಜಿಗಳನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಹೋದರೆ ಅಲ್ಲಾದರೂ ನಾನು ನಿಲ್ಲಬಹುದು. ಯಾಕಂದರೆ ಪ್ರೀತಮ್ ಗೌಡ ಅವ್ರಿಗೂ ಕೂಡ ಸಾಕಷ್ಟು ವರ್ಚಸ್ಸಿದೆ. ಪಕ್ಷದ ಚಿಹ್ನೆ ಇಟ್ಕೊಂಡು ಗೆಲ್ಲೋದಕ್ಕಿಂತ ಪ್ರೀತಮ್ ಗೌಡ ಅವರು ತಮ್ಮ ವರ್ಚಸ್ಸಿನ ಮುಖಾಂತರ ಗೆದ್ದಂತಹ ನಾಯಕ. ಸೊ ಹಾಗಾಗಿ ಕಾದ್ ನೋಡೋಣ 2028 ಏನಾಗಬಹುದು. ಅಷ್ಟರ ಒಳಗಡೆ ಶೀಘ್ರದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರಾ? ಎಲ್ಲದಕ್ಕೂ ಉತ್ತರ ಇನ್ನೇನು ಕೆಲವೇ ದಿನಗಳಲ್ಲಿ ಸಿಗುತ್ತೆ.